ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನೋಡಿ, ಕರ್ನಾಟಕ ಅರಣ್ಯ ಇಲಾಖೆಯಿಂದ ಹೊಸ ಅಧಿಸೂಚನೆ ರಿಲೀಸ್ ಮಾಡಿದ್ದಾರೆ 540 ಪೋಸ್ಟ್ಗೆ ಸಂಬಂಧಪಟ್ಟಂತೆ. ಇದ್ರ ಬಗ್ಗೆನೇ ಮಾತಾಡ್ತಾ ಇರೋದು ಈ ಒಂದು ವಿಡಿಯೋದಲ್ಲಿ. ಯಾವ್ಯಾವ ಒಂದು ವಿದ್ಯಾರ್ಥಿಗಳು ಈ ಒಂದು ನೋಟಿಫಿಕೇಶನ್ಗೋಸ್ಕರ ಕಾಯ್ತಾ ಇದ್ರಲ್ಲ, ನಿಮಗೆ ಖುಷಿ ವಿಚಾರ. ಇಲ್ಲಿ ನೋಡಿ, 506 ಪೋಸ್ಟ್ ಪ್ಲಸ್ ಅದ್ರ ಜೊತೆಯಲ್ಲಿ 34 ಪೋಸ್ಟ್ ಹಿಂಬಾಕಿ ಪೋಸ್ಟ್ ಇರತ್ತೆ. ಇದು ಒಟ್ಟು ಟೋಟಲ್ ಆಗಿ 540 ಪೋಸ್ಟ್ಗೆ ಸಂಬಂಧಪಟ್ಟಂತೆ ಈ ಒಂದು ಅಧಿಸೂಚನೆ ಆಗಿರತ್ತೆ. ಇದ್ರ ಬಗ್ಗೆನ ತಿಳಿಸ್ಕೊಡ್ತಾನೆ. ಯಾವುದು ಏನ್ ಸಲುವಾಗಿ ಹತ್ರ ಸಲ ನೋಟಿಸ್ ರಿಲೀಸ್ ಮಾಡಿದ್ದಾರೆ ಒಂದೊಂದ ತಿಳಿಸ್ಕೊಡ್ತೇನೆ. ನೋಡಿ, ತನಕ ನೋಡಿ. ಮತ್ತೆ ಇಲ್ಲಿ ತನಕ ಯಾರ್ಯಾರು ಕಾಯ್ತಾ ಇದಾರಲ್ಲ ರಿಸಲ್ಟ್ಗೋಸ್ಕರ, ಅದು ಕೂಡ ತಿಳಿಸ್ಕೊಡ್ತಾನೆ. ವಿಡಿಯೋ ತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರಶಾಂತ್ ಅಕಾಡೆಮಿ ಚಾನಲ್ ಅನ್ನ ಬನ್ನಿ ಸ್ನೇಹಿತರೆ, ಒಂದೊಂದ ತಿಳಿಸ್ಕೊಡ್ತೇವೆ. ನೋಡಿ, ಈ ಒಂದು ನೋಟಿಸ್ ರಿಲೀಸ್ ಮಾಡಿದಂತ ಸಂಸ್ಥೆ ನೋಡಿ, ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ, ಅರಣ್ಯ ಪಡೆ ಮುಖ್ಯಸ್ಥರು ಕರ್ನಾಟಕ ಹಾಗೂ ಆಯುಕ್ತ ಪ್ರಾಧಿಕಾರ, ಅರಣ್ಯ ಭವನ, 18ನೇ ಮಹಡಿ, ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಇಲ್ಲಿ ಅಂತ ನೋಟಿಸ್ ಆಗಿರತ್ತೆ. ಎತ್ತರ ಸಲುವೆ ನೋಡಿ, 2023 ಮತ್ತು 24ನೇ ಸಾಲಿನಲ್ಲಿ 540 ಪೋಸ್ಟ್ ಗಸ್ತು ಅರಣ್ಯ ಅಧಿಕಾರಿ ಅಂದ್ರೆ ಅರಣ್ಯ ರಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಪಾಲಕ, ಅರಣ್ಯ ಪಾಲಕ ವೃಂದದ ಮತ್ತು ನೇಮಕಾತಿ ನೇಮತೆಗಳ ಅರಣ್ಯ ರಕ್ಷಕ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಗ್ರೂಪ್ ಸಿ ದಲ್ಲಿ ಅಪ್ಲೈ ಮಾಡಿದರೆ ಹುದ್ದೆಗಳಿಗೆ ನೇರ ನೇಮಕಾತಿ ಮೂಲಕವಾಗಿ ಅರ್ಜಿನ ಕರೆದಿದ್ದರು. ಕೆಲವು ಜನ ಏನಂತಾರ ಅಂದ್ರೆ, ನೇರ ನೇಮಕಾತಿ ಅಂದ್ರೆ ನಮಗೆ ರಾಜ್ಯ ಸರ್ಕಾರದಿಂದ ನೇರ ನೇಮಕಾತಿ ಅಂತ ಇಲ್ಲಿ ಪಾಯಿಂಟ್ ಬಂದಿದಲ್ಲ, ಒಂದು ಅಕ್ಷರ ಬಂದಿದಲ್ಲ. ಈ ಒಂದು ನೇರ ನೇಮಕಾತಿ ಅಂದ್ರೆ ನಿಮಗೆ ಪರೀಕ್ಷೆ ಇಲ್ಲದೆ ನೇಮಕಾತಿ ಮಾಡ್ಕೋತಾರ ಅಂತ ಹೇಳಿ ಕೆಲವು ಜನ ಅನ್ಕೊಂಡಿರ್ತಾರ. ಆದ್ರೆ ಅದು ದೊಡ್ಡ ಸುಳ್ಳು. ಇದು ಲಿಖಿತ ಪರೀಕ್ಷೆ ಇರ್ತಾರೆ. ಮೊದಲಿಗೆ ಒಂದು ಎಕ್ಸಾಮ್ ಇಡ್ತಾರೆ. ಈ ಒಂದು ಎಕ್ಸಾಮ್ ಪಾಸ್ ಆಗ್ಬೇಕು. ಅದ ನಂತರ ಫಿಸಿಕಲ್ ಇಡ್ತಾರೆ. ಈ ಒಂದು ಫಿಸಿಕಲ್ ನಲ್ಲಿ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳಿಗೆ ದೈಹಿಕ ಪರೀಕ್ಷೆ ಇರತ್ತೆ. ಹೈಟು ವೇಟು ಈ ರೀತಿಯಾಗಿ ಚೆಕ್ ಮಾಡ್ತಾರೆ. ಅದ ನಂತರ ನಿಮಗೆ ವೈದ್ಯಕೀಯ ಪರೀಕ್ಷೆ ಕೂಡ ಇಡ್ತಾರೆ. ಒಂದು ಅಂದ್ರೆ ಮೆಡಿಕಲ್ ಟೆಸ್ಟ್ ಕೂಡ ಇರತ್ತೆ. ಅದ ನಂತರ ಕೊನೆಯಲ್ಲಿ ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಮಾಡ್ತಾರೆ. ಇಷ್ಟು ಪ್ರೊಸೆಸಿಂಗ್ ಇರತ್ತೆ. ಆದ್ರೆ ಇದಕ್ಕೆ ಒಂದು ಅಕ್ಷರ ನೇರ ನೇಮಕಾತಿ ಅಂತ ಹೇಳಿ ಇಟ್ಟು ಬಿಟ್ಟಿದ್ದಾರೆ. ಇದನ್ನೇ ಕೆಲವು ಜನ ನೇರ ನೇಮಕಾತಿ ಅನ್ಕೊಂಡು ಪರೀಕ್ಷೆ ಇಲ್ಲ ಅಂತ ಹೇಳಿ ಅನ್ಕೋತೀರ. ಆದ್ರೆ ಪರೀಕ್ಷೆ ಇರತ್ತೆ. ಅದನ್ನೇ ನೋಡಿ, ಕೆಲವು ಜನ ಹಂಗೆ ಆಗಿ ಅರ್ಜಿ ಸಲ್ಲಿಸಿ ತುಂಬಾ ಜನ ಹುಚ್ಚಾಗಿದ್ದಾರೆ. 2023ರಲ್ಲಿ 24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿದಂತ ವಿದ್ಯಾರ್ಥಿಗಳಿಗೆ ಈಗಾಗಲೇ ಆ ರೀತಿ ಹೇಳ್ಕೊಂಡು ಫಿಸಿಕಲ್ ಕೂಡ ಮುಗಿಸಿದಾರಲ್ಲ ವಿದ್ಯಾರ್ಥಿಗಳು, ಅದರಲ್ಲಿ ಯಾರ್ಯಾರು ಪಾಸ್ ಆಗಿದಾರಲ್ಲ, ನಿಮ್ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ರೆ ಚೆಕ್ ಮಾಡ್ಕೊಳ್ಳಿ. ಒಂದ್ಸರಿ ನಿಮ್ಮ ಒಂದು ಮೆಸೇಜ್ ಬಂದಿರತ್ತೆ ಅಥವಾ ಆಫೀಸಲ್ಲಿ ಆಗಿರುವಂತ ವೆಬ್ಸೈಟ್ದೊಳಗೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, aranya.gov.in ಭೇಟಿ ನೋಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಈಗಾಗಲೇ 540 ಪೋಸ್ಟ್ ಅದು. ಈ ಒಂದು 540 ಪೋಸ್ಟ್ಗೆ ಅರ್ಜಿ ಸಲ್ಲಿಸಿ ಈ ಒಂದು ಶಾರೀರಿಕ ಮಾನದಂಡಗಳ ಪರೀಕ್ಷೆಗೆ ಹಾಜರಾಗಿ ಅದರಲ್ಲಿ ಯಾರು ಪಾಸ್ ಆಗಿದ್ರಲ್ಲ, ಈಗ ನಿಮಗೆ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ. ಆ ಒಂದು ಲಿಖಿತ ಪರೀಕ್ಷೆ ದಿನಾಂಕನ ಫಿಕ್ಸ್ ಮಾಡಿದ್ದಾರೆ. ಇಲ್ಲಿ ಕಾಣಿಸ್ತಾ ಇರಬಹುದು. ಅದ್ರ ಬಗ್ಗೆನ ತಿಳಿಸ್ಕೊಡ್ತಾ ಇರೋದು. ಇಲ್ಲಿ ಏನ್ ತಿಳಿಸ್ಕೊಟ್ಟಿದಾರ ಅಂದ್ರೆ, ಇಲ್ಲಿ ನೋಡಿ, ಪಟ್ಟಿಯಲ್ಲಿ ಆಯ್ಕೆಯಾಗಿರುವಂತ ಅಭ್ಯರ್ಥಿಗಳಿಗೆ ಮುಖ್ಯ ಮತ್ತು ಅರಣ್ಯ ಸಂರಕ್ಷಣಾಧಿಕಾರಿ ಅವರಿಂದ ಮೂಲಕ ಅರಣ್ಯ ಇಲಾಖೆಯ ಅಧಿಕೃತ ಅಂತರ್ಜಾಲಕ್ಕೆ ಇಲ್ಲಿ ಪ್ರಕಟಿಸಿದ್ದಾರೆ. ಆದಷ್ಟು ನಂತರ ಅಭ್ಯರ್ಥಿಗಳಿಗೆ ದೈಹಿಕ ತಾತ್ಕಾಲಿಕವಾಗಿ ಈ ಒಂದು ತಾಳ್ವಿಕೆ ಪರೀಕ್ಷೆ ಅಂದ್ರೆ ಫಿಸಿಕಲ್ ಟೆಸ್ಟ್, ದೈಹಿಕ ಕಾರ್ಯ ಸಮರ್ಥಕ ಪರೀಕ್ಷೆ ಇದೆಲ್ಲ ಆಯ್ಕೆ ಆಗಿದ್ದಾರೆ. ಶಾರೀರಿಕ ಮಾನದಂಡ ಪರೀಕ್ಷೆಯಲ್ಲಿ ಕೂಡ ಆಯ್ಕೆ ಆಗಿದ್ದಾರೆ. ಇನ್ನು ಸಂಬಂಧಿತ ವೃತ್ತಿಯೇ ನಡೆಸಿದ ಅರ್ಹರಾದ ಅಭ್ಯರ್ಥಿಗಳಿಗೆ ಮುಂದಿನ ಹಂತದಲ್ಲಿ ಆಯಾ ವೃತ್ತಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎಲ್ಲಾ ಒಂದು ವೃತ್ತದಲ್ಲಿ ಅರ್ಜಿ ಸಲ್ಲಿಸಿದರೆ ಎಲ್ಲಾ ಒಂದು ವೃತ್ತಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಲಿಸ್ಟ್ ಅನ್ನ ರಿಲೀಸ್ ಮಾಡಿದ್ದಾರೆ. ನಿಮ್ಮ ಒಂದು ಜಿಲ್ಲಾ ವೈದ್ಯ ಚೆಕ್ ಮಾಡ್ಕೊಳ್ಳಿ. ನೀವು ಕೇಂದ್ರ ಸ್ಥಾನಗಳ ಪರೀಕ್ಷಾ ಕೇಂದ್ರಗಳಲ್ಲಿ ದಿನಾಂಕ 20/7/2025 ನೋಡಿ, ಮುಂಚಿತವಾಗಿನೇ ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲ ತಯಾರು ಮಾಡ್ಕೊಳ್ಳಿ, ಓದಿ ಸ್ಟಡಿ ಮಾಡಿ. 20/7/2025 ರವಿವಾರ ದಿನ ನಮಗೆ ಲಿಖಿತ ಪರೀಕ್ಷೆ ಇರತ್ತೆ. ಈ ಒಂದು ದಿನಾಂಕದಂದು ನಡೆಸಲಾಗತ್ತೆ. ಇದೊಂದು ಅರ್ಥ ಮಾಡ್ಕೊಳ್ಳಿ. ಮತ್ತು ಪರೀಕ್ಷಾ ಕೇಂದ್ರಗಳು ವಿವರಗಳು ಅರಣ್ಯ ಇಲಾಖೆಯ ಅಧಿಕೃತ ಅಂತರ್ಜಾಲದಲ್ಲಿ ಈ ಒಂದು ವೆಬ್ಸೈಟ್ದಲ್ಲಿ ಡೌನ್ಲೋಡ್ ಮಾಡಿ. ಅಂದ್ರೆ ಡೌನ್ಲೋಡ್ ಮಾಡಿದ ಪ್ರವೇಶ ಪತ್ರ, ಹಾಲ್ ಟಿಕೆಟ್ ಲಭ್ಯವಿದ್ದು ಪ್ರವೇಶ ಪತ್ರವನ್ನ ದಿನಾಂಕ 15/7/2025 ಒಳಗ ನಂತರ ಡೌನ್ಲೋಡ್ ಮಾಡಬಹುದಾಗಿರುತ್ತದೆ. ಅಂದ್ರೆ ಈ ಒಂದು ದಿನಾಂಕ ಆದ್ಮೇಲೆ ಈಗಲಾದ್ರೂ ಚೆಕ್ ಮಾಡ್ಕೊಳ್ಳಿ, ಅಥವಾ 15/7/2025 ಆದ್ಮೇಲೆ ಕೂಡ ಚೆಕ್ ಮಾಡ್ಕೊಳ್ಳಿ. ಅವಾಗ ರಿಲೀಸ್ ಮಾಡ್ತಾರೆ, ಅಥವಾ ಒಂದು 5 ದಿನ ಇದಕ್ಕಿಂತ ಮುಂಚಿತವಾಗಿ ರಿಲೀಸ್ ಮಾಡ್ತಾರೆ. 15/7/2025 ನಂತರ ನಿಮಗೆ ಹಾಲ್ ಟಿಕೆಟ್ ಅನ್ನ ರಿಲೀಸ್ ಮಾಡ್ತಾರೆ. ಅವಾಗ ನೀವು ಡೌನ್ಲೋಡ್ ಮಾಡೋದಕ್ಕೆ ಅವಕಾಶ ಇರತ್ತೆ. ಚೆಕ್ ಮಾಡ್ಕೊಳ್ಳಿ. ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ. 20ನೇ ತಾರೀಕು ನಿಮಗೆ ಲಿಖಿತ ಪರೀಕ್ಷೆ ಇಟ್ಟಿದ್ದಾರೆ. ಇದೇ ತಿಂಗಳು 20ನೇ ತಾರೀಕು, ಜುಲೈ 20ನೇ ತಾರೀಕು. ಯಾರ್ಯಾರು 540 ಪೋಸ್ಟ್ಗೆ ಅರಣ್ಯ ರಕ್ಷಕ ಹುದ್ದೆಗೆ ಸಂಬಂಧಪಟ್ಟಂತೆ ಅರ್ಜಿ ಕರೆದಿದ್ರು, ಅದಕ್ಕೆ ನೀವು ಅರ್ಜಿ ಸಲ್ಲಿಸಿದ್ರೆ
ಈಗ ಎಲ್ಲ ದೈಹಿಕ ಪರೀಕ್ಷೆ ಮುಗಿದಿದ್ದಾವೆ. ಲಿಖಿತ ಪರೀಕ್ಷೆ ಈ ಒಂದು ದಿನಾಂಕದೊಂದು ಇರತ್ತೆ. ಇದ್ರ ಬಗ್ಗೆ ಕನ್ಫರ್ಮ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಏನೇ ಡೌಟ್ ಇತ್ತಂದ್ರೆ ಕಮೆಂಟ್ ನ ತಿಳಿಸಿ. ಏನಾದ್ರು ಇಂಪಾರ್ಟೆಂಟ್ ಮಾಹಿತಿ ಕೇಳ್ಬೇಕು ಅನ್ಸಿದ್ರು ಕೂಡ ನಮ್ಗೆ ಇಷ್ಟ ಆದಲ್ಲಿ ಮೆಸೇಜ್ ಮಾಡಿ. ಆದಷ್ಟು ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ ಈ ಒಂದು ಶೇರ್ ಮಾಡಿ.